ಇವತ್ತು ಅಕ್ಕಿ ಹಪ್ಪಳ ಮಾಡೋಣ. ಅಕ್ಕಿ ಹಪ್ಪಳ ಮಾಡೋದಕ್ಕೆ ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಚಿಲ್ಲಿ ಪ್ಲೇಸು, ಜೀರಿಗೆ, ಎಳ್ಳು ತೊಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೀರು ಕುದಿಯೋಕೆ ಇಟ್ಕೊಳ್ಳೋಣ. ನೋಡಿ, ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ನೀರು ಕುದಿದ ಮೇಲೆ ಹಸಿಟ್ಟು ಹಾಕ್ಕೊಳ್ಳೋಣ. ನೋಡಿ, ನೀರು ಕುದೀತಾ ಇದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪನೇ ಸಾಕು, ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಒಣಗಿದ ಮೇಲೆ. ಇವಾಗ ಒಂದು ಮುದ್ದೆ ಕೋಲು ಇಟ್ಕೊಳ್ಳೋಣ. ಅದಕ್ಕೆ ಇವಾಗ ಫಸ್ಟು ಒಂಚೂರು ಹಸಿಟ್ಟು ಹಾಕೋಣ. ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಚಿಲ್ಲಿ ಪೇಸು, ಜೀರಿಗೆ ಎಲ್ಲ ಇಟ್ಕೊಂಡಿದ್ದೀವಲ್ಲ, ಅದು ಹಾಕ್ತಾಯಿದ್ದೀನಿ. ಇವಾಗ ಹಸಿಟ್ಟು ಹಾಕ್ಕೊಳ್ಳೋಣ. ನೀರು ಎಷ್ಟು ಇಡ್ಸುತ್ತೋ ಅಷ್ಟು ಹಾಕ್ಕೊಳ್ಳೋಣ. ಈ ಥರ ಮಾಡ್ಕೊಂಡು ಒಂದು ವರ್ಷ ಗಂಟೆ ಇಟ್ಕೋಬೋದು. ಇದು ಚೆನ್ನಾಗಿ ಬೇಯಬೇಕು. ಈ ಥರ ಸ್ವಲ್ಪ ಬೆಂದಿದ್ದು ತಗೊಂಡು ತಣ್ಣಗಾದ್ಮೇಲೆ ಮತ್ತೆ ಅವೆಲ್ಲ ಬೇಯಿಸ್ಕೊಳ್ಳೋಣ. ಇವಾಗ ಸಣ್ಣ ಉರಿಯಲ್ಲಿ ಬೇಯಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬೇಯಲಿ ಅದು. ನೋಡಿ, ಹಿಟ್ಟು ಬೇಯಿಸಿರೋದೆಲ್ಲ ಕೆಳಕ್ಕೆ ಹಾಕ್ಕೊಂಡು ಹೊಂದಿಸ್ಕೊಳ್ಳೋಣ. ನೋಡಿ, ಈ ಥರ ಬೆಂದಿರುತ್ತೆ. ಇದೆಲ್ಲ ಕ್ಲೀನಾಗಿ ಹೊಂದಿಸ್ಕೊಳ್ಳೋಣ. ಇವಾಗಲ್ವ ತಟ್ಟೆಗೂ ಹಾಕೋಬೋದು. ನಾನು ಸದ್ಯದ ಮೇಲೆ ಹಾಕೋತಾ ಇದ್ದೀನಿ, ಇದೇ ಚೆನ್ನಾಗಿರುತ್ತೆ ಅಂತ. ನೋಡಿ, ಈ ರೀತಿ ಎಲ್ಲ ಕೆಳಕ್ಕೆ ಹಾಕ್ಕೊಂಡು ಹೊಂದಿಸ್ಕೊಳ್ಳೋಣ ಎಲ್ಲನೂ. ನೋಡಿ, ಈ ಥರ ಹೊಂದಿಸ್ಕೊಳ್ಳೋಣ ಎಲ್ಲ ಕ್ಲೀನಾಗಿ. ನೋಡಿ, ಚೆನ್ನಾಗಿ ಬೆಂದ್ರೆ ನೆಲಕ್ಕೆ ಅಂಟ್ಕೊಳ್ಳೋದೇ ಇಲ್ಲ. ಎಲ್ಲನೂ ಈ ಥರ ಹೊಂದಿಸ್ಕೊಂಡು ಇಟ್ಕೊಳ್ಳೋಣ. ಈಗ ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರು ಕುದೀತಾ ಇದೆ. ಅದ್ರ ಮೇಲೆ ಸೊಪ್ಪು ಸೋಸ್ತೀವಲ್ಲ, ಅದು ಇಟ್ಟಿದ್ದೀನಿ. ಅವಾಗೆ ನೋಡಿ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಆ ಉಂಡೆನ ಎಲ್ಲ ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ಒಂದ್ರ ಮೇಲೆ ಒಂದಿಟ್ಟು ಒಂದು 10 ನಿಮಿಷ ಬಿಟ್ಬಿಡೋಣ. ಬೇಯಲಿ, ಸ್ವಲ್ಪ ಹಬೆಲ್ಲ ಬೇಯ್ಕೊಳ್ಳುತ್ತೆ. ಇವಾಗ ಇದು ಮುಚ್ಚಿಬಿಡೋಣ. ಸ್ವಲ್ಪ ಹಬೆಲ್ಲ ಬೇಯ್ಕೊಳ್ಳಿ. ಮುಚ್ಚಿಬಿಟ್ಟು ಬಿಡೋಣ. ಒಂದು 10 ನಿಮಿಷ ಬೇಯುತ್ತದು. ನೋಡಿ, ಇಷ್ಟಪ್ಪ ಉಂಡೆ ತೊಗೊಂಡಿದ್ದೀನಿ. ಸ್ವಲ್ಪ ಕವರ್ಗೆ ಎಣ್ಣೆ ಹಚ್ಚಿದ್ದೀನಿ. ನೋಡಿ, ಈ ಥರ ಇಟ್ಬಿಟ್ಟು ಈ ಥರ ಇನ್ನೊಂದು ಕವರ್ ಈ ಥರ ಮೇಲೆ ಮಡಿಸ್ಬಿಟ್ಟು
ನೋಡಿ ಈ ಥರ ಒತ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ನೆರಳಲ್ಲೇ ಒಣಸ್ಕೊಳ್ಳೋಣ ಒಂದು ದಿವಸ, ಆಮೇಲೆ ಬಿಸಿಲಿಗೆ ಹಾಕೋಣ. ಈ ಥರ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ರೆಡಿಯಾಗಿದೆ ಎಲ್ಲ ಹಪ್ಪಳ. ಒಂದು ದಿವಸ ಎಲ್ಲ ನೆರಳಲ್ಲಿ ಒಣಸ್ಕೊಳ್ಳೋಣ, ಆಮೇಲೆ ಇನ್ನೊಂದು ದಿವಸ ಬಿಸಿಲಲ್ಲಿ ಹಾಕೋಣ. ಹಪ್ಪಳ ಈ ಥರ ಎಲ್ಲ ರೆಡಿಯಾಗಿದೆ. ನಾವು ಇದು 2 ದಿವಸ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋಣ. ಮತ್ತು ಟೀ ಟೈಮ್ಗೆ ಅನ್ನ ಸಾರಿಗೆಲ್ಲ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಮನೇಲಿ ಹಾಕ್ಕೊಂಡು ತಿನ್ಬೋದು. ಅಂಗಡಿಯಿಂದ ತರೋಷ್ಟು ಇರೋದಿಲ್ಲ, ಮನೇಲಿ ಮಾಡಿ ರುಚಿಯಾಗಿರುತ್ತೆ.